ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು JP ನಗರ 8 ಫೇಸ್ ಜಂಬೂ ಸವರಿದ್ದೀನಿ ಗೋದಾವರಿ ಕೆಫೆ ಹೋಟೆಲ್ ಪಕ್ಕದಲ್ಲಿ ನಮಗೆ ಈ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇರುವಂತದ್ದು. ಇದು 2030 ಬಿಲ್ಡ್ ಆಗಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಸಕ್ಕತ್ತಾಗಿ ನಮಗೆ ಬಿಲ್ಡ್ ಆಗಿದೆ. ಈ ಪ್ರಾಪರ್ಟಿಯಿಂದ JP ನಗರದಲ್ಲಿ ಬರುವಂತಹ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ತುಂಬಾ ಹತ್ರದಲ್ಲಿದೆ. ಹಾಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್, ನೈಸ್ ರೋಡ್, ಡೆಕತ್ಲೆನ್, ಮೀನಾಕ್ಷಿ ಮಾಲು, ಮೀನಾಕ್ಷಿ ದೇವಸ್ಥಾನ ತುಂಬಾ ಹತ್ರದಲ್ಲಿ ಪ್ರಾಪರ್ಟಿ ಇರುವಂತದ್ದು. ಸ್ಕೂಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ, BMTC ಬಸ್ ಸ್ಟಾಪ್ಗೆ ಹತ್ರದಲ್ಲಿ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030ರಲ್ಲಿ ಲಕ್ಸುರಿಯಾಗಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ JP ನಗರ 9 ಫೇಸ್ ಎಕ್ಸ್ಟೆನ್ಷನ್ ಅಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದ್ದು, ಗೋದಾವರಿ ಕೆಫೆ ಮತ್ತೆ ಜಂಬೂ ಸವರಿದ್ದೀನಿ ಬಸ್ ಸ್ಟಾಪ್ ಗೆ ತುಂಬಾ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಬರುವಂತದ್ದು. ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್, ಮೀನಾಕ್ಷಿ ಮಾಲು, ಮೀನಾಕ್ಷಿ ಟೆಂಪಲ್ ಕೂಡ ನಮಗೆ ಜಸ್ಟ್ 1.52 ಕಿಲೋಮೀಟರ್ ಒಳಗಡೆನೆ ಬರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಪೂರ್ಣ ವಿಕಾಸ ಸ್ಕೂಲು, ಜೂಬ್ಲಿ ಸ್ಕೂಲು, NPS, ದಯಾನಂದ, 80 ಫೀಟ್ ರೋಡ್, JP ನಗರ 8 ಫೇಸ್, JP ನಗರ 7 ಫೇಸ್ ಅಲ್ಲ, ಸರೌಂಡಿಂಗ್ ನಮಗೆ ಒಂದು 3 ಕಿಲೋಮೀಟರ್ ಒಳಗಡೆ ನಮಗೆ ಬರುವಂತದ್ದು. BMTC ಬಸ್ ಸ್ಟಾಪ್ ಗೆ ಮತ್ತೆ ಹಾಸ್ಪಿಟಲ್ ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಿಮ್ಗೆ ತುಂಬಾ ಲಕ್ಸುರಿ ಆಗಿ ನಮಗೆ ಬಂದಿರುವಂತದ್ದು. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ 2030ಲಿ ಯಾವ್ದೇ ತುಂಬಾ ರೇರ್ ಕೇಸ್ ಅಲ್ಲಿ ನಮಗೆ 30 ಅಡಿ ರೋಡ್ ಸಿಗುವಂತದ್ದು. ಈ ಪ್ರಾಪರ್ಟಿಗೆ ನೋಡಬಹುದು, ಇದು ನಮಗೆ 30 ಫೀಟ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತಿದ್ದೀನಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ನಮಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡ್ಬೋದು, ನಮ್ಗೆ ಆರಾಮಾಗಿ 3 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು, ಆಂಟಿ ಸ್ಕರ್ಟ್ ವೆಟ್ರೋಫಿಟ್ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ ಗಳಿಗೂ ಕೂಡ ನಮ್ಗೆ 4 ಕಡೆ ಅದ್ರ ಮೇಲ್ಗಡೆ ಗ್ರಾನೈಟ್ ಕ್ಲೇಡಿಂಗ್ ಕೂಡ ನಮ್ಗೆ ಮಾಡಿರುವಂತದ್ದು. ಮೇಂಟೆನೆನ್ಸ್ ಗೆ ನಮ್ಗೆ ಈಸಿ ಅಂತ ಹೇಳ್ಬೋದು. ಇನ್ನ EV ಚಾರ್ಜಿಂಗ್ ಪಾಯಿಂಟ್ ಈ ಪೋರ್ಷನ್ ಅಲ್ಲಿ ಒಂದು ಪಾಯಿಂಟ್ ಇದೆ. ಆ ಪೋರ್ಷನ್ ಅಲ್ಲೂ ನಮ್ಗೊಂದು ಪಾಯಿಂಟ್ ಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೇಫ್ಟಿ ಬಸ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು MS ಗೇಟ್ ಕೂಡ ನಮ್ಗೆ ಇಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಬೋರ್ವೆಲ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 10,000 ಲೀಟರ್ ಇರುವಂತಹ ಸಂಖ್ಯೆ ಕೂಡ ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರ ಕೆಳಗಡೆ ನಮ್ಗೆ ಕಾವೇರಿ ವಾಟರ್ ಗೆ ಕನೆಕ್ಷನ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ನಮ್ಗೆ ಕಾವೇರಿ ವಾಟರ್ ಅವೈಲಬಲ್ ಇದೆ. ವೀಕ್ಲಿ 2 ಡೇಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಇದೆ. ವಾಟರ್ ಅಂತೂ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ತುಂಬಾ ಲಾವಿಶ್ ಆಗಿ ದೊಡ್ಡದಾಗಿ ಬಂದಿದೆ. ಇನ್ನ ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು, ಸೆಮಿ POP ವಿತ್ LED ಲೈಟ್ ಗಳು ಯೂಸ್ ಕೂಡ ನಮ್ಗೆ ಮಾಡಿದ್ದಾರೆ. ಈ ಮನೆ ಒಂದು ವೆಂಟಿಲೇಷನ್ ಗೆ ತುಂಬಾ ಒಳ್ಳೆ ಮಾಡಿಸಿದ ಮನೆ ಅಂತ ಹೇಳ್ಬೋದು. ಈ ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ, ಇದು ನೋಡಿ ಅಪೋಸಿಟ್ ಅಲ್ಲಿ ನಮ್ಗೆ ಆಲ್ರೆಡಿ ಒಂದು ಮನೆ ಇದೆ. ಈ ಮನೆ ಬಂದ್ಬಿಟ್ಟು ನಮ್ಗೆ 30-40 ಬರುತ್ತೆ. ಆಲ್ರೆಡಿ ಅವರು ನಮ್ಗೆ 3 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ನೋಡಿ, ಸನ್ಲೈಟ್ ನಮ್ಗೆ ಟ್ರಾವೆಲ್ ಆಗ್ತಾ ಇರೋಂಥದ್ದು. ಮುಂದೆ ಕಡೆ ಮನೆ ಇದ್ರೆ ವೆಂಟಿಲೇಷನ್ ಡ್ರಾಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಮನೆಗೆ ಒಂದು ಚೂರು ಕೂಡ ನಮ್ಗೆ ವೆಂಟಿಲೇಷನ್ ಡ್ರಾಪ್ ಆಗೋದಿಲ್ಲ. ವೆಂಟಿಲೇಷನ್ ಗೆ ಮಾಡಿಸಿದ ಮನೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಮೈನ್ ಡೋರ್ ಬರುತ್ತೆ. ನೋಡೋದ್ರ ಎಷ್ಟು ಜಾಗ ಇದೆ ಅಂತ. ಇನ್ ಕೇಸ್ ಸೇಫ್ಟಿ ಪರ್ಪಸ್ಗೆ ಏನಾದ್ರು, ಸೆಕ್ಯೂರಿಟಿ ಪರ್ಪಸ್ಗೆ ಏನಾದ್ರೂ ಪ್ರೈವಸಿ ಬೇಕು ಅಂದ್ರೆ ಮುಂದೆಗಡೆ ಏನಾದ್ರೂ ಕವರ್ ಮಾಡ್ಬೇಕಾದ್ರೆ ನೀವು ಮಾಡ್ಕೋಬಹುದು. ಇದು ಡೋರ್ ಬಂದು ನಮ್ಗೆ ಟೀ ಕುಡ್ ಆಗಿದೆ. ನಂದಿ ಬಾಗ್ಲು ಬರುತ್ತೆ ನಮ್ಗೆ. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ವೈಟ್ ಕಲರ್ ಗ್ರೇನ್ಸ್ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದರೆ. ಅಪೋಸಿಟ್ ಅಲ್ಲಿ ರಾಯಲ್ ಪೇಂಟ್ ಇರುವಂತಹ ಒಂದು ದೊಡ್ಡ ವಾಲು, 2 ಲೈಟ್ಗಳು, ಮೇಲ್ಗಡೆ POP ವಿತ್ LED ಲೈಟ್ ಗಳು ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಓಡಾಡಕ್ಕೆ ಇಷ್ಟು ಜಾಗ ಇರುವಂತಹ ಲಿವಿಂಗ್ ರೂಮ್ ನೀವು ಇಲ್ಲಿ ನೋಡಬಹುದು. ಜೊತೆಗೆ ವೆಂಟಿಲೇಷನ್ ಗೆ ಇರುವಂತಹ ದೊಡ್ಡದಾಗಿರುವಂತಹ ವಿಂಡೋ. ಈ ಸ್ಟೇರ್ ಕೇಸ್ ನೋಡಬಹುದು, ಇಲ್ಲೂ ಕೂಡ ನಮಗೆ ಫೋಟೋ ಫ್ರೇಮ್ ಗಳು ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು ಟಿವಿ ನೋಡಬಹುದು. ಆ ತರ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು ನಮಗೆ ಈ ಟಿವಿ ಕ್ಯಾಬಿನೆಟ್. ಕೆಳಗಡೆ ನೋಡಬಹುದು 4 ಡ್ರಾಯರ್ ಬಾಕ್ಸ್ ಗಳನ್ನ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಫುಲ್ ನಾವು ಐಟಮ್ಸ್ ಇಟ್ಕೊಳ್ಳೋದಕ್ಕೆ, ಶೋ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ನಮಗೆ ಸ್ಪೇಸ್ ಕೂಡ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು. ಈ ಇಂಟೀರಿಯರ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ವಿಶಾಲವಾಗಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಆರಾಮಾಗಿದೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಈ ಲಿವಿಂಗ್ ರೂಮ್ ಬಂದಿದೆ. ಇದು ತಕ್ಕನಾಗೇನೆ ಕೂಡ ನಮ್ಗೆ ಕಿಚನ್ ಕೂಡ ಮಾಡಿರುವಂತದ್ದು. ಎಷ್ಟು ರಾಯಲ್ ಫೀಲ್ ಬರ್ತಾ ಇದೆ ನೋಡಿ, ಸೂಪರ್ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ.
ಕಿಚನ್ ಪ್ಲಸ್ ಡೈನಿಂಗ್ ಅಂಡ್ ಪೂಜಾ ಈ ಪೋರ್ಷನ್ ಅಲ್ಲಿ ಬರುವಂತದ್ದು ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ಏನ್ ಅಗ್ನಿ ಮನೆ ಬರುತ್ತೆ, ಅಗ್ನಿ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಎಕ್ಸಾಕ್ಟ್ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ರೆ 100% ವಾಸ್ತುನ ಮೇಂಟೈನ್ ಮಾಡಿದ್ರೆ, ಜೊತೆಗೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಟೇಬಲ್ ಕಾಣಿಸ್ತದಲ್ಲ, ಈ ಟೇಬಲ್ ಸರೌಂಡಿಂಗ್ ಅಲ್ಲಿ ನಮಗೆ ಒಂದು ಡ್ರೋನ್ ಟೇಬಲ್ ಹಾಕೊಂಡ್ರು ಕೂಡ ಒಂದು 4 ರಿಂದ 5 ಜನ ಊಟ ಮಾಡುವಷ್ಟು ಜಾಗ ಡೈನಿಂಗ್ ಟೇಬಲ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಜೊತೆಗೆ ಬ್ಯೂಟಿಫುಲ್ ಆಗಿರುವಂತಹ POP ಲೈಟ್, POP ವರ್ಕ್ ವಿತ್ LED ಲೈಟ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಮೇಂಟೆನೆನ್ಸ್ ಗೋಸ್ಕರ ವಾಲ್ ಗಳಿಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದೆಲ್ಲ ಸ್ಟೋರೇಜ್ ಗೆ ನಮಗೆ ಇಂಟೀರಿಯರ್ ವರ್ಕ್. ಇಲ್ಲಿ ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲೊಂದು ನಮಗೆ ಲಾಫ್ಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಲಾಫ್ಟ್ ಹೋಗಿದೆ. ಇಲ್ಲಿ ನಮಗೆ ಓವೆನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಏನ್ ಜಾಗ ಇದೆಯಲ್ಲ, ಈ ಪೋರ್ಷನ್ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ನೋಡಬಹುದು. ಅಡ್ವಾಂಟೇಜ್ ಏನು ಅಂದ್ರೆ, ಹಿಂದೆಗಡೆ ಅಪಾರ್ಟ್ಮೆಂಟ್, ಮುಂದೆಗಡೆ 30 ಅಡಿ 30-40 ಇರುವಂತಹ ಮನೆ, ವೆಂಟಿಲೇಷನ್ ಸೂಪರ್. ಆ ಕಡೆನೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಪೋರ್ಷನ್ ಅಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇನ್ನು ಈ ಕಡೆಯಿಂದ ಎಂಟ್ರೆನ್ಸ್ ಮೈನ್ ಡೋರ್ ಇಂದ ಮೈನ್ ಗೇಟ್ ಇಂದ ನಮಗೆ ರೋಡ್ ಸೈಡ್ ಇಂದ ನಮಗೆ ವೆಂಟಿಲೇಷನ್ ಬರುತ್ತೆ. ಅದೇ ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ವೆಂಟಿಲೇಷನ್ ಗೆ ಮಾಡಿಸಿದ ಮನೆ ಅಂತ. ಈಗ ಯುಟಿಲಿಟಿ ನೋಡಬಹುದು, ಕೆಳಗಡೆ ಆಟಿಸ್ಕೆಟ್ ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಯುಟಿಲಿಟಿ ಪಕ್ಕದಲ್ಲಿ ನಮ್ಗೊಂದು ಜಸ್ಟ್ ಒಂದು ಚಿಕ್ಕದಾಗಿರುವಂತ ಒಂದು ಕಾಮನ್ ಬಾತ್ರೂಮ್ ಸಹ ಮಾಡ್ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಕಿಚನ್ ರಾಯಲ್ ಲುಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಅಕಾಮಿಡೇಷನ್ ನಮಗೆ ಬಂದಿರುವಂತದ್ದು. 100% ವಾಸ್ತು ಕ್ಲಿಯರ್ ಡಾಕ್ಯುಮೆಂಟ್ಸ್, ಹೋಗೋ ವೈಟಿಗೆ 90% ಲೋನ್ ಆಗುವಂತಹ ಡಾಕ್ಯುಮೆಂಟ್ಸ್, BDF ಪ್ರಾಪರ್ಟಿ ಇರುವಂತದ್ದು. ಬನ್ನಿ ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಎಲ್ಲ ನೋಡಬಹುದು, ಸೇಫ್ಟಿ ವೈಸಲ್ಲಿ SS ಗ್ರಿಲ್ ವರ್ಕ್ ಮತ್ತೆ ಗ್ಲಾಸ್ ಕೂಡ ಇಟ್ಟಿರುವಂತದ್ದು. ನಮಗೆ ಸ್ಟೇರ್ ಗೆ ನ್ಯಾಚುರಲ್ ಲೈಟ್ ಬರಲಿ ಅನ್ನೋ ಒಂದು ಪರ್ಪಸ್ಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಸ್ಟೇರ್ ಗಳ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡಬಹುದು 2 ಮಾಸ್ಟರ್ ಬೆಡ್ರೂಮ್ ಗಳು ಬರುತ್ತೆ. ಈ ಪೋರ್ಷನ್ ನಲ್ಲಿ ನೋಡಿ, ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮಗೆ ಕುಬೇರನ್ ಮೂಲೆ, ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ, ಜೊತೆಗೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ. ಕುಶನ್ ವರ್ಕ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಸ್ಲೈಡಿಂಗ್ ಡೋರ್ ಇರುವಂತಹ ಡೋರು, ಆ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್, ಮೇಲೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಇಂಟೀರಿಯರ್ ಸ್ಟೋರೇಜ್ ಕೂಡ ನಮಗೆ ಮಾಡಿದರೆ. POP ವಿತ್ LED ಲೈಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ಗೆ ನಮ್ಗೆ ಲೈಟಿಂಗ್ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಡೋರ್ ಪ್ಲಸ್ ವಿಂಡೋ ಟೈಪ್ ಅಲ್ಲಿ ನಮಗೆ ಫುಲ್ ಟೀಕುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಪರ್ಪಸ್ ವಿತ್ ವಿಂಡೋಗೆ ಅಟ್ಯಾಚ್ ಆಗ್ತಾ ಅದೇ ತರ ನಮ್ಗೆ ಒಂದು ಡೋರ್ ಕೂಡ ನಮಗೆ ಮಾಡಿದ್ದಾರೆ. ಇದನ್ನ ನೋಡಿ, ಓಪನ್ ಮಾಡಬಹುದು. ದೊಡ್ಡದಾಗಿರುವಂತಹ ಬಾಲ್ಕನಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ನೋಡಬಹುದು TV ಕ್ಯಾಬಿನೆಟ್ ಕೂಡ ನಮಗೆ ಇದೆ. ಸೀಲಿಂಗ್ ಅಲ್ಲಿ ನೋಡಬಹುದು ವಿತ್ LED ಲೈಟ್, ವಾಮ್ ಲೈಟ್ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಈ ಸ್ಟ್ರಕ್ಚರ್ ಯೂಸ್ ಮಾಡಿದಾರಲ್ಲ, ಈ ವಿಂಡೋ ಇದಕ್ಕೆ ತುಂಬಾ ಕಾಸ್ಟ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಇದರಿಂದಾನೇ ನಮಗೆ ರೋಡ್ ಸೈಡ್ ಇಂದ ನಮಗೆ ಡೈರೆಕ್ಟ್ ವೆಂಟಿಲೇಷನ್ ಬರೋದ್ರಿಂದ ಯಾವುದೇ ರೀತಿ ನಾವು ಲೈಟ್ ಹಾಕೋ ಅವಶ್ಯಕತೆ ಮಾಸ್ಟರ್ ಬೆಡ್ರೂಮ್ ಇರೋದಿಲ್ಲ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇನ್ನ ಈ ಪೋರ್ಷನ್ ಅಲ್ಲಿ ನೋಡಬಹುದು ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್, 2x4 ವೆಟ್ರೋಫಿಟಲ್ಸ್, ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಎಕ್ಸಿಟ್ ಫ್ಯಾನ್ ಕೂಡ ಆಲ್ರೆಡಿ ನಮಗೆ ಮೌಂಟ್ ಆಗೋಗಿದೆ. ಇನ್ನ ಇಲ್ಲಿ ಡ್ರೆಸ್ಸಿಂಗ್ ಇದೆ, ಮಿರರ್ ಕೊಟ್ಟಿದ್ದಾರೆ ನೋಡಿ, ಮಿರರ್ ವಿತ್ ಸ್ಟೋರೇಜ್ ಗೆ ಈ ಪೋರ್ಷನ್ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಇಂಟೀರಿಯರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಕಳೆ ಅಂದ್ರೆ ಈ ವಿಂಡೋನೇ ನಮಗೆ ಕಳೆ, ಲವ್ಲಿ ಆಗಿದೆ ನಮಗೆ. ಈ ಪೋರ್ಷನ್ ಅಲ್ಲಿ ಸೆಮಿ TV ಕ್ಯಾಬಿನೆಟ್, ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಂಡ್ಬಿಟ್ಟು, ಜೊತೆಗೆ ಈ 3 ಫ್ರೇಮ್ ಇದೆಲ್ಲ, ಇಲ್ಲೂ ಕೂಡ ನಾವು ಏನೋ ಫೋಟೋ ಇಲ್ಲಾಂದ್ರೆ ಶೋ ಐಟಮ್ಸ್ ಗಳನ್ನ ಕೂಡ ನಾವು ಇಟ್ಕೋಬಹುದು. ಇದು ಬಂದು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ ನಮಗೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇದೆ. ಆ ಪೋರ್ಷನ್ ಅಲ್ಲಿ ನೋಡಬಹುದು ವಿಂಡೋಗೆ ಪರ್ಪಸ್ ಕೊಟ್ಟಿರುವಂತದ್ದು, ವೆಂಟಿಲೇಷನ್ ಗೆ. ಹಿಂದೆಗಡೆ ಜಾಗ ಕೂಡ ಇದೆ, 4 ಕಡೆ ಹತ್ತತ್ರ ಜಾಗ ಇದೆ. ಯಾಕಂದ್ರೆ ಅಪಾರ್ಟ್ಮೆಂಟ್ ಬರುತ್ತೆ, ಅಪಾರ್ಟ್ಮೆಂಟ್ ಅಲ್ಲಿ ನಮಗೆ ಜಾಗ ಬಿಟ್ಟಿರೋದ ಸೂಪರ್ ಆಗಿದೆ ವೆಂಟಿಲೇಷನ್ ಅಂತ ಹೇಳ್ಬೋದು. ಬೇರೆ ಸೀಲಿಂಗ್ ಅಲ್ಲಿ ನೋಡಬಹುದು WPC ವರ್ಕ್ ಈ ಪೋರ್ಷನ್ ಅಲ್ಲಿ ವಿತ್ LED ಲೈಟ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಮ್ ನಮ್ಗೆ ಇರುವಂತದ್ದು. ಇಲ್ಲಿ ಡೋರ್ ನೋಡ್ತಾ ಇದ್ರಲ್ಲ, ಇದು ನಮ್ಗೆ ಹಿಡನ್ ಬಾತ್ರೂಮ್ ಇದೆ. ಈ ಡೋರ್ ಓಪನ್ ಮಾಡಿದ್ರೆ ನಮಗೆ ಬಾತ್ರೂಮ್ ಬರುತ್ತೆ, ಅದು ಹಿಡನ್ ಬಾತ್ರೂಮ್. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇನ್ನ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಗೆ ಪರ್ಪಸ್ ಮಾಡಿರುವಂತದ್ದು ನೋಡಿ. ಹಿಡನ್ ಬಾತ್ರೂಮ್ ವಿತ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಗ್ಲಾಸ್. ಇದು ಅಟ್ಯಾಚ್ ಬಾತ್ರೂಮ್, ಸ್ಪೇಷಿಯಸ್ ಆಗಿದೆ. ಈಗ ಪ್ರೆಸೆಂಟ್ ವರ್ಕರ್ಸ್ ಇದಾರೆ ಇಲ್ಲಿ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 2 ಮಾಸ್ಟರ್ ಬೆಡ್ರೂಮ್ ಗಳು ಕೂಡ ನಮ್ಗೆ ಬಾತ್ರೂಮ್ ಗಳು ಸ್ಪೇಷಿಯಸ್ ಆಗಿದೆ.
ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮು. ಥರ್ಡ್ ಫ್ಲೋರ್ ಅಲ್ಲಿ ಹೋಗೋಣ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಕೊಟ್ಟಿರುವಂತದ್ದು. 3ನೇ ಫ್ಲೋರ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಜೊತೆ ಒಂದು ಸಿಟ್ಟಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವುಡ್ ಎಲ್ಲ ನೋಡ್ಬೋದು, ವುಡ್ ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಆಗಿರುವಂತದ್ದು. ಸೇಮ್ ಆಸ್ ಇಟ್ ಇಸ್. ಕೆಳಗಡೆ ಏನ್ ನೋಡಲ್ಲ, ಸೇಮ್ ಕಾಪಿ ಪೇಸ್ಟ್. ಒಂದು ಕಿಂಗ್ ಸೈಜ್ ಕಾಟು. ಬಟ್ ಅಲ್ಲೇನು ಅಂದ್ರೆ ಇಲ್ಲಿ 2 ಸ್ಲೈಡಿಂಗ್ ಡೋರ್ ಮಾಡಿದ್ರು, ಬಟ್ ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳನ್ನ ಕೊಟ್ಟಿದ್ದಾರೆ. ಬಟ್ ನಾಟ್ ಓಕೆ. ಇದು ಬಂದ್ಬಿಟ್ಟು ನಮಗೆ ಕುಶನ್ ಒಂದು ಪೆಂಡಿಂಗ್ ಇದೆ. ಈ ವಿಂಡೋ ಅಂತೂ ಮಾತಾಡೋ ಹಾಗೆ ಇಲ್ಲ, ಹೇಗಿದೆ ನೋಡಿ. ಸನ್ಲೈಟ್ ನಮಗೆ ಟ್ರಾವೆಲ್ ಆಗ್ತಾ ಇದೆ, ಸೂಪರ್ ಆಗಿದೆ. ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಇಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ POP ವಿತ್ LED ಲೈಟ್ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್ಗೆ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಗಳಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಆ ಪೋರ್ಷನ್ ಅಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಫ್ಯಾನ್ ನಮಗೆ ಪ್ರೆಸೆಂಟ್ ವರ್ಕಿಂಗ್ ಇದೆ ನೋಡಿ. ಸೂಪರ್ ಆಗಿ ಬಿಲ್ಡ್ ಆಗಿದೆ, ಸ್ಪೇಷಿಯಸ್ ಆಗಿ ನಮ್ಗೆ ಮಾಡಿರುವಂತದ್ದು. ಟೀಕ್ ವುಡ್ ಡೋರ್ಗಳು, ಟೀಕ್ ವುಡ್ ಫ್ರೇಮ್ಸ್ಗಳು, ಟೀಕ್ ವುಡ್ ಶಟರ್ಸ್ ಗಳು ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ನೋಡ್ಬೋದು ವೀಕ್ಷಕರೇ, ಆರಾಮಾಗಿ ಈ ವಾಲ್ಗಳಿಗೆಲ್ಲ ನಮ್ಗೆ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ, ಲ್ಯಾಡರ್ ಇಟ್ಟಿರುವಂತದ್ದು. ಇನ್ನು ರೈನ್ ವಾಟರ್ ಯಾವುದೇ ರೀತಿ ಎಂಟ್ರಿ ಆಗ್ದಿರಾ ಫುಲ್ ಗೇಟ್ ನ ಕವರ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಸೂಪರ್ ಆಗಿ ಸೆಕ್ಯೂರಿಟಿ ಆಗಿ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಇನ್ನು ವಾಷಿಂಗ್ ಮಿಷಿನ್ ಗೆ ಈ ಪೋರ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಪಾಯಿಂಟ್, ಇನ್ಲೈಟ್, ಔಟ್ಲೆಟ್ ಇದೆ. ಇನ್ನ ವಾಷಿಂಗ್ ಮಿಷಿನ್ ಐಟಮ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಇದೆ. ಇದು ಕೂಡ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ನಮ್ಗೆ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನೋಡ್ಬೋದು ಸ್ಟ್ರಕ್ಚರ್ ಮಾಡಿ ನಮ್ಗೆ ಗ್ರೇನ್ಸ್ ಗಳೆಲ್ಲ ಕೊಟ್ಟಿರುವಂತದ್ದು. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಸ್ಪೇಸ್ ಏನಿದೆ, ಜಿಮ್ ರೂಮು ಇಲ್ಲಾಂದ್ರೆ ಸಿಟ್ಟಿಂಗ್ ರೂಮು ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಸ್ಪೇಸ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಲವ್ಲಿ ಆಗಿದೆ, ಒಳ್ಳೆ ಲೊಕೇಶನ್ ಅಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು. JP ನಗರ 8th ಫೇಸ್ ಪ್ಯಾರಲಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಗೋದಾವರಿ ಕೆಫೆಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರೈಸ್ ಸಮೇತ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೋದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಏನಾದ್ರು VC ಪ್ರಾಪರ್ಟಿಗೆ ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.